ನೀವು ಬೇರೆ ಊರಿನವರು ಪದ್ಯಾಣದಲ್ಲಿ ಇಷ್ಟು ಪ್ರೀತಿಯಿಂದ ನಿಮ್ಮನ್ನು ಸ್ವೀಕರಿಸಿದ್ರು, ನಿಮ್ಮ ನಾಯಕತ್ವದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಆ ದೇವರ ಆಶೀರ್ವಾದದಿಂದ ಅಂತ. ನೀವು ಹಿಂದೂ ಸಮಾಜಕ್ಕೆ ಕೊಟ್ಟಿರುವಂತಹ ಆ ಸ್ವಾರ್ಥರಹಿತವಾಗಿರುವಂತಹ ಆ ಕೆಲಸ ಕಾರ್ಯಗಳೇ ನಿಮ್ಮನ್ನು ಇಲ್ಲಿರುವಂತಹ ಕೇಸರಿ ಶಕ್ತಿಗಳು ಇವತ್ತು ಇಷ್ಟು ಪ್ರೀತಿಸುವಂತೆ ಮಾಡಿದೆ ಅಂತ ತಾವು ಭಾವಿಸ್ತೀರಾ? ಹೋದಲ್ಲೆಲ್ಲ ಅದನ್ನು ನೋಡ್ತಾ ಇರ್ತೇನೆ. ನಮ್ಮ ಬಗ್ಗೆ ಭಾಳ ಪ್ರೀತಿ ಅಭಿಮಾನದಿಂದ ಕಾರ್ಯಕರ್ತರು ಬರುವಂಥದ್ದು, ಅವರು ಏನಾದ್ರು ನಾವು ಇದ್ದೀವಿ ಅಂದರೆ ಅವರು ಬಂದು ಸೇರುವಂಥದ್ದು, ಇದೆಲ್ಲ ನೋಡಿದರೆ ಭಾಳ ಖುಷಿ ಆಗ್ತದೆ. ನಮಗೆ ಯಾವುದೇ ನಿರೀಕ್ಷೆ ಇಲ್ಲದೇ ಮಾಡಿರ್ತಕ್ಕಂಥ ಕೆಲಸಗಳು. ನಾವೇನಾದರೂ ಹಿಂದೂ ಸಮಾಜಕ್ಕೆ ಕೊಡಬೇಕು, ಈ ಸಮಾಜಕ್ಕೆ ನಮ್ಮಿಂದ ಒಂದು ಕೊಡುಗೆ ಇರಬೇಕು, ಅಥವಾ ನಾವು ಯಾವ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಮಾಜದ ಕೆಲಸ ಮಾಡ್ಬೋದು ಅಂತ ಆ ಥರದ ಚಿಂತನೆಯಲ್ಲಿ ವೃತ್ತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಒಬ್ಬ ಹಿರಿಯ ನ್ಯಾಯವಾದಿಗಳಾಗಿದ್ದರೂ ಕೂಡ ತಾನು ನಡೆದು ಬಂದಿರತಕ್ಕಂಥ ಕೇಸರಿಯ ಹಾದಿ, ಧರ್ಮದ ಹಾದಿ, ಆ ವೃತ್ತಿ ಜೀವನಕ್ಕೂ ಬಂದ ನಂತರವೂ ಕೂಡ ತನ್ನ ವೃತ್ತಿ ಜೀವನದ ಜೊತೆಗೆ ಧರ್ಮದ ಕಾಯಕವನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಕೇವಲ ಪದ್ಯಾಣದಲ್ಲಿರ್ತಕ್ಕಂಥ ಬಂಧುಗಳಲ್ಲಿ ಮಾತ್ರ ನೀವು ಇರೋದಲ್ಲ, ನಮ್ಮ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಡಾಕ್ಟರ್ ಅರುಣ್ ಶ್ಯಾಮ್ ಅಂದರೆ ಯಾರು ಅಂತ ಹೇಳುವಂಥದ್ದು ಗೊತ್ತಾಗಿದೆ ನೀವು ನಮ್ಮ ಧರ್ಮಕ್ಕೋಸ್ಕರ ಕೊಟ್ಟಿರುವಂಥ ಕಾರ್ಯದಿಂದ. ಇತ್ತೀಚೆಗೆ ಕಾಂತಾರ ಚಿತ್ರದಲ್ಲಿ ತೋರಿಸಿದ್ರು ಈಶ್ವರನ ಹೂದೋಟ ಅಂತ. ಹೂದೋಟದಲ್ಲಿರುವ ಈಶ್ವರ ಇದ್ರೆ ಅದು ಪದ್ಯಾಣದಲ್ಲಿ ಮಾತ್ರ. ಸೂಪರ್. ನನಗೂ ನಿಮ್ಮ ಈಶ್ವರನ ಹೂದೋಟ ನೋಡುವ ಆಸೆ. ಊರಿನ ಜನ ತಮ್ಮ ಜಾಗಗಳನ್ನು ಒಂದು ನಾಮಿನಲ್ ಕಾಸ್ಟಲ್ಲಿ ಅದನ್ನು ನಾವು ದೇವಸ್ಥಾನಕ್ಕೋಸ್ಕರ ಬಿಟ್ಕೊಡ್ತೇವೆ ಅಂತ ಮುಂದೆ ಬಂದ್ರಲ್ಲ, ಆ ತ್ಯಾಗಕ್ಕೆ ನಿಜವಾಗ್ಲೂ ಮಾತೇ ಇಲ್ಲ ನಮ್ಮ ಹತ್ರ ಹೇಳಲಿಕ್ಕೆ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಬಂದಿರೋದು ಬಂಟ್ವಾಳ ತಾಲೂಕಿನ ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ. ಮಾರ್ಚ್ 30ರಿಂದ ಏಪ್ರಿಲ್ 6ರವರೆಗೆ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಬಹಳ ಅದ್ಧೂರಿಯಾಗಿ ನಡೀಲಿಕ್ಕಿದೆ, ಎಲ್ಲ ಭಕ್ತವೃಂದದ ಸೇರುವಿಕೆಯೊಂದಿಗೆ. ಸೊ ಎಲ್ಲ ಕಡೆಗಳಲ್ಲಿ ನೋಡಿದರೆ ಬಹಳಷ್ಟು ಹೈಲೈಟ್ ಆಗಿರುವಂಥ ಒಂದು ಬ್ರಹ್ಮಕಲಶದ ಹೆಸರೇ ಪದ್ಯಾಣದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ. ಇದರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು. ಬಹಳಷ್ಟು ಇವರ ಬಗ್ಗೆ ನಾವೆಲ್ಲ ತಿಳ್ಕೊಂಡಿರುವಂತೆ ಮೊಟ್ಟ ಮೊದಲ ಬಾರಿಗೆ ಇವರನ್ನು ಭೇಟಿ ಆಗ್ತಾ ಇದ್ದೇನೆ. ಹಿರಿಯ ನ್ಯಾಯವಾದಿಗಳಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಅರುಣ್ ಶ್ಯಾಮ್ ಇವರು. ಸರ್ ನಮಸ್ತೆ, ಧನ್ಯವಾದ ನಿಮ್ಮ ಒಂದು ಭೇಟಿಗಾಗಿ. ಸೊ ಹಿಂದೂ ಸಮಾಜದ ಬಹಳಷ್ಟು ನಮ್ಮ ಶಕ್ತಿಗಳನ್ನು ಇವತ್ತು ಒಗ್ಗೂಡಿಸ್ತಕ್ಕಂತಹದ್ದು ಮತ್ತು ಅವರ ಒಂದು ರಕ್ಷಣೆಯನ್ನು ಕಾನೂನಿನ ಮೂಲಕ ಹೇಗೆ ಮಾಡಬೇಕು ಅದನ್ನು ತಾವು ಪ್ರತಿದಿನವೂ ಕೂಡ ಮಾಡಿಕೊಡ್ತಾ ಇದ್ದೀರಿ. ಹಾಗಾಗಿ ಎಲ್ಲ ಹಿಂದೂ ಸಮಾಜದ ಪರವಾಗಿ ತಮಗೆ ಅನಂತ ಅಭಿನಂದನೆಗಳು. ಹಾಗೆ ಎಲ್ಲ ದೈವಿಕ ಶಕ್ತಿಗಳು, ದೇವರುಗಳು ನಿಮಗೆ ಸದಾಕಾಲ ಆಯುಷಾರೋಗ್ಯ ಬಗ್ಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಬಹಳ ಒಂದು ದೊಡ್ಡ ಅವಕಾಶ ನಿಮಗೆ ಸಿಕ್ಕಿದೆ, ಪದ್ಯಾಣದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ತಕ್ಕಂಥದ್ದು. ಮೊದಲಿಗೆ ಆ ಭಗವಂತ ಕೊಟ್ಟಿರುವಂಥ ಈ ಅವಕಾಶಕ್ಕೆ ಎಷ್ಟು ಕೃತಜ್ಞರಾಗಿದ್ದೀರಿ ತಾವು ಅಂತ? ಬಯಸದೆ ಬಂದಂಥ ಒಂದು ಭಾಗ್ಯ. ನಾನು ಕನಸಲ್ಲೂ ಅಥವಾ ಮನಸ್ಸಲ್ಲೂ ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪದ್ಯಾಣ ಅಂತ ಒಂದು ಊರಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತದೆ, ಅದರಲ್ಲಿ ನಾನು ಅಧ್ಯಕ್ಷ ಆಗ್ತಾ ಇದ್ದೀನಿ ಅಥವಾ ನಂದೇನೋ ಒಂದು ಸೇವೆಗೆ ಒಂದು ಅವಕಾಶ ಬರ್ಬೋದು ಅಂತ ನನಗೆ ಕಲ್ಪನೆಯೂ ಇರಲಿಲ್ಲ. ಮಳೆಗಾಲ ಕಳೆದ ಸಾರಿ ನನ್ನ ತಂದೆ ತೀರಿ ಹೋಗಿ ಇನ್ನು ಏನೋ ವ್ರತದಲ್ಲಿದ್ದ ಟೈಮಲ್ಲಿ ಅದು ಇವರೆಲ್ಲ ಬಂದು ಒಂದು ವಿನಂತಿ ಮಾಡಿಕೊಂಡ್ರು, ನೀವು ಅಧ್ಯಕ್ಷರಾಗಬೇಕು ಅಂತ. ಆಶ್ಚರ್ಯ ಅನ್ನಿಸ್ತು. ಆದರೂ ಕೂಡ ನಾನು ಹೇಳಿದೆ, ಊರಿನವರಲ್ಲಿ ನೀವೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಮಾಡಿ, ನಾನು ಪರ ಊರಿನವ್ರು ಆಗ್ಬಿಟ್ರೆ ಅಲ್ಲಿ ಊರಿನಲ್ಲಿ ಹೇಗೆ ಆಗ್ಬೋದು ಅಂತೇಳಿ. ಇಲ್ಲ ಎಲ್ಲರದ್ದು ಅಭಿಪ್ರಾಯ ಇದೆ, ನೀವು ಬರಬೇಕು ಅಂತೇಳಿ. ಮಹಾಲಿಂಗೇಶ್ವರನ ಸೇವೆ ಒಂದು ದೇವ ಕಾರ್ಯ ಅಂತೇಳಿ ನಾನು ಅದನ್ನು ಒಪ್ಕೊಂಡೆ. ಅಲ್ಲಿ ಒಪ್ಕೊಂಡ ನಂತರ ನಾನು ಇಲ್ಲಿ ಬಂದು ನೋಡಿದ್ದು ಇಲ್ಲಿ ಹೇಗಿದೆ ಪರಿಸ್ಥಿತಿ, ಏನೇನಿದೆ, ದೇವಸ್ಥಾನ ಯಾವ ಥರದಲ್ಲಿದೆ, ಏನು ಕೆಲಸಗಳಾಗ್ತಿದೆ, ಅಲ್ಲಿವರೆಗೆ ನನಗೆ ಕಲ್ಪನೆಯೂ ಇರಲಿಲ್ಲ. ಹಿಂದೆ ಯಾವುದೋ ಕಾರ್ಯಕ್ರಮಗಳಿಗೆ ಬಂದು ಹೋಗಿದ್ದೆ ಹೊರತು ಅದು ಆಕಸ್ಮಿಕವಾಗಿ ಬಂದಿರುತ್ತದೆ ಅದು ಕೂಡ. ಸೊ ಹಾಗಾಗಿ ಇಲ್ಲಿ ಬಂದು ಈ ಅವಕಾಶ ಸಿಕ್ಕಿದ್ದು. ಅದಾದ ನಂತರ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಹಾಲಿಂಗೇಶ್ವರನ ಪ್ರಸಾದ ಬಂತು. ಆವಾಗ ನಮಗೇನೋ ಒಂದು ಭಗವಂತ ಏನೋ ಒಂದು ಅವಕಾಶ ಕೊಟ್ಟಿದ್ದಾನೆ, ಇದನ್ನು ಮಾಡಬೇಕು ಅನ್ನೋ ಇನ್ನಷ್ಟು ಜವಾಬ್ದಾರಿ ಹೆಚ್ಚಾಯಿತು. ಮತ್ತು ಕೆಲಸ ಮಾಡ್ತಾ ಹೋದಾಗೂ ಸ್ಪಂದನೆ ಹಾಗೂ ಜನರ ನಿರೀಕ್ಷೆಗೂ ಮೀರಿದ ಒಂದು ಏನು ಅಭಿಮಾನ, ಪ್ರೀತಿ, ಆ ದೇವರ ಬಗ್ಗೆ ಇರುವಂಥ ಇದು, ಹಿಂದೂ ಧರ್ಮದ ಬಗ್ಗೆ ಜಾಗೃತವಾದ ಭಾವನೆ, ಇಲ್ಲಿಯ ಕಾರ್ಯಕರ್ತರ ಪರಿಶ್ರಮ, ರಾತ್ರಿ ಹಗಲು ಇಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಸೊ ಇಷ್ಟೆಲ್ಲ ಕಾರ್ಯಕರ್ತರು, ಹಿಂದೂ ಸಮಾಜ ಸೇರಿ, ಎಲ್ಲರೂ ಸೇರಿ, ಜಾತಿ ಅಥವಾ ಇನ್ನೊಂದು ಯಾವುದೋ ಒಂದು ಇದರ ಎಲ್ಲೆಯನ್ನು ಮೀರಿ ಇಂಥ ಒಂದು ಪುಣ್ಯ ಕಾರ್ಯ ನಡೆದಿರುವಾಗ ಅದಕ್ಕೊಂದು ನಾಯಕತ್ವ ವಹಿಸಬೇಕು ಅಂತ ಹೇಳಿದಾಗ ಒಂದು ಅವಕಾಶ ಕೊಟ್ಟ ಭಗವಂತ. ನನ್ನ ಕೈಲಾಗಿದ್ದು ಸೇವೆ ಮಾಡೋಣ ಅಂತ ಒಪ್ಕೊಂಡಿದ್ದೇನೆ ಹೊರತು ಇನ್ನೇನು ಇಲ್ಲ. ಇದು ಕರೆಕ್ಟ್. ನಾವು ಇವಾಗ ಪುತ್ತೂರಿಂದ ಬರ್ತಾ ಇರಬೇಕಿದ್ರೆ ಅಥವಾ ನಾವು ಕಬಕದಿಂದ ಬರ್ತಾ ಇರಬೇಕಿದ್ರೆ ಬಹಳಷ್ಟು ಇಂಟೀರಿಯರ್ ಆಗಿರ್ತಕ್ಕಂಥ ಜಾಗ ಇದು. ನಮ್ಮ ಹತ್ತಿರ ಟೌನಿಗೆ ಇರುವಂತಹದ್ದು ಅಲ್ವೇ ಅಲ್ಲ. ಸೊ ಇಂಥ ಒಂದು ಜಾಗದಲ್ಲಿ ಯಾವ ರೀತಿಯ ಸಂಘಟನೆ ಆಗಿದೆ ಅಂತ ತಾವು ಇವಾಗ ಹೇಳ್ತೀರಿ ಈ ದೇವಸ್ಥಾನದ ವಿಚಾರದಲ್ಲಿ ಅಂತ? ಈ ಪದ್ಯಾಣದ ಊರು ಅಂತ ಹೇಳಿದರೆ ಇದೊಂದು ಸಂಸ್ಕೃತ ಗ್ರಾಮ ಮತ್ತೂರು ಹೇಗಿದೆಯೋ ಅದೇ ಥರ ಇದು ಸಂಗೀತ ಗ್ರಾಮ.
ಸಂಗೀತ ಗ್ರಾಮ ಅಂತ ಇದ್ದರೆ ಅಥವಾ ಸಾಹಿತ್ಯ ಗ್ರಾಮ ಅಂತ ಇದ್ದರೆ ಅದು ಪದ್ಯಾಣ. ಪದ್ಯಾಣ, okay. ಇಲ್ಲಿ ಸಾಕಷ್ಟು ಕಲಾವಿದರು ಹುಟ್ಟಿದ್ದಾರೆ, ಬದುಕಿದ್ದಾರೆ, ಬಾಳಿದ್ದಾರೆ, ಬೆಳಗಿದ್ದಾರೆ. ಈ ಥರದಲ್ಲಿ ದೊಡ್ಡ ಒಂದು ಸಂಗೀತ ಮತ್ತು ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂಥ ಊರಿದು ಪದ್ಯಾಣ. ತುಂಬ ಹಳ್ಳಿ, ನೀವು ಹೇಳಿದಾಗೇನೆ ಇದು ಒಂದು ತುಂಬ ದೊಡ್ಡ ಹಳ್ಳಿ. ಆದರೆ ಇಲ್ಲಿ ನೀವು ಬಂದರೆ ನಿಜವಾಗಿ ನೀವು ಇತ್ತೀಚೆಗೆ ಕಾಂತಾರ ಚಿತ್ರದಲ್ಲಿ ತೋರಿಸಿದ್ರು ಈಶ್ವರನ ಹೂದೋಟ ಅಂತ. ಹೂದೋಟದಲ್ಲಿರುವ ಈಶ್ವರ ಇದ್ರೆ ಅದು ಪದ್ಯಾಣದಲ್ಲಿ ಮಾತ್ರ. ಹೇಗೆ ಅಂದರೆ ಸುತ್ತ ಅಡಿಕೆ, ಶೃಂಗಾರದ ತೋಟ, ಕಾಡು, ಆ ಕಾಡಿನ ಮಧ್ಯೆ ಇರುವಂಥ ಮಾಲಿಂಗೇಶ್ವರ, ಪಕ್ಕದಲ್ಲಿ ಶ್ರೀಚಕ್ರ, ಗಣಪತಿಯ ಸಾನ್ನಿಧ್ಯ, ತುಂಬ ಶಕ್ತಿಯ ಒಂದು ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಇದು. ಆದರೆ ಸುತ್ತ ಇರುವಂತಹ ಈ ಪ್ರಕೃತಿಯ ಏನು ಸೊಬಗಿದೆ ಅದೊಂದು ಬೇರೆ ರೀತಿಯಂತಹ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ನೀವು ಕಾಲ್ಪನಿಕ ಚಿತ್ರದಲ್ಲಿ ಏನು ಈಶ್ವರನ ಹೂದೋಟ ಅಂತ ಪ್ರತಿಬಿಂಬಿಸಿದ್ರು, ಹಾಗೆ ನಾನು ಮತ್ತೊಮ್ಮೆ ಹೇಳ್ತೇನೆ, ಹೂದೋಟದಲ್ಲಿ ಇರುವಂತ ಈಶ್ವರ ಅಂದ್ರೆ ಅದು ಪದ್ಯಾಣ ಮಾಲಿಂಗೇಶ್ವರ. ಖಂಡಿತ. ಅಂದ್ರೆ ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಿ ಅವರು ವಿಸಿಟ್ ಮಾಡಿ ಈ ಒಂದು ಹೂದೋಟದಲ್ಲಿರುವಂತ ಶಿವನನ್ನ ಆರಾಧಿಸಬೇಕಾಗಿರುವಂತ ಅನಿವಾರ್ಯತೆ ಇದೆ, ಅವರ ಒಳ್ಳೆಯದಕ್ಕಾಗಿ ಅಲ್ಲ ಸರ್. ಸುತ್ತಮುತ್ತಲಿನ ಜನ ನಾನು ಇಲ್ಲಿ ಬಂದು ನೋಡಿದಾಗ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ನಮ್ಮನ್ನ ಸೇರಿಸ್ಕೊಂಡ್ರು. ಈಗ ನೀವು ಇನ್ನೊಂದು ಊರಿಗೆ ಹೋದಾಗ ಅಥವಾ ಅಲ್ಲಿಯ ರೆಗ್ಯುಲರ್ ನೀವು ಯಾರು ಜನ ಅಲ್ಲದೆ ಇದ್ದಾಗ ಇಲ್ಲಿಯ ಜನರಲ್ಲಿ ಒಂದು ಪ್ರೀತಿ ಇದೆ, ವಿಶ್ವಾಸ ಇದೆ, ಅವ್ರ ಹತ್ರ ಒಂದು ಪ್ರಾಮಾಣಿಕತೆ ಇದೆ. ಕೃಷಿಯೇ ಇಲ್ಲಿ ಮುಖ್ಯವಾಗಿ ಇರುವಂಥ ಒಂದು ಬೆಳೆ ಅಥವಾ ಆದಾಯದ ಮೂಲ. ಹಾಗಾಗಿ ಇಲ್ಲಿ ಬಂದ ಜನರಲ್ಲಿ ನಾನು ನೋಡಿದಾಗ ಎಂಥ ಮುಗ್ಧತೆ ಇದೆ, ಎಂಥ ಪ್ರೀತಿ ಇದೆ, ಎಂಥ ವಿಶ್ವಾಸ ಇದೆ. ಅಂದರೆ ಇಂಥ ಒಂದು ಊರಲ್ಲಿ, ಇಂಥ ಒಂದು ಕ್ಷೇತ್ರದಲ್ಲಿ ನಮಗೊಂದು ಕೆಲಸ ಮಾಡಲಿಕ್ಕೆ ಸಿಗ್ತಲ್ಲ ಅವಕಾಶ ಅಂತ ಭಾಳ ಖುಷಿ ಆಯಿತು. ಓಕೆ, ನೋಡಿದಾಗ ಇಲ್ಲಿ ಬಂದು ಕಾರ್ಯಕರ್ತರು ಇಲ್ಲಿ ಜಾತಿ ವ್ಯವಸ್ಥೆಯನ್ನು ಮೀರಿ, ಅಂದರೆ ಎಲ್ಲರೂ ಒಟ್ಟಾಗಿ ಕಾರ್ಯಕರ್ತರು ದೇವಸ್ಥಾನಕ್ಕೋಸ್ಕರ ಕೆಲಸ ಮಾಡೋದು. ರಾತ್ರಿ 12 ಗಂಟೆ ತನಕ ಶ್ರಮದಾನ ಮಾಡ್ತಾರೆ, ಸಂಗ್ರಹ ಮಾಡ್ತಾರೆ. ಆಮೇಲೆ ಸುತ್ತಮುತ್ತಲು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಹೇಳಿದಾಗ ಇಲ್ಲಿಯ ಏನು ಊರಿನ ಜನ ತಮ್ಮ ಜಾಗಗಳನ್ನು ಒಂದು ನಾಮಿನಲ್ ಕಾಸ್ಟಲ್ಲಿ ಅದನ್ನು ನಾವು ದೇವಸ್ಥಾನಕ್ಕೋಸ್ಕರ ಬಿಟ್ಕೊಡ್ತೇವೆ ಅಂತ ಮುಂದೆ ಬಂದ್ರಲ್ಲ, ಆ ತ್ಯಾಗಕ್ಕೆ ನಿಜವಾಗ್ಲೂ ಮಾತೇ ಇಲ್ಲ ನಮ್ಮ ಹತ್ರ ಹೇಳಲಿಕ್ಕೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ 1 ಇಂಚು ಭೂಮಿ ಆದರೂ ಯಾರು ಕೊಡಲಿಕ್ಕೆ ತಯಾರಿರಲಿಲ್ಲ. ಬಟ್ ನಾವು ಇಲ್ಲಿ ಬಂದು ನೋಡಿದಾಗ ಚಿಂತನೆ, ಡಿಸ್ಕಷನ್ ಎಲ್ಲ ಆದಾಗ ಒಂದಷ್ಟು ಜಾಗ ದೇವಸ್ಥಾನಕ್ಕೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಪಾರ್ಕಿಂಗಿಗಾಗಲಿ ಅಥವಾ ಮುಂದೆ ಉತ್ಸವ ಇನ್ನೇನೋ ಅಭಿವೃದ್ಧಿ ಮಾಡೋದಾರೆ. ಆಗ ಇಲ್ಲಿ ಬಂದಾಗ ಒಂದು ಕಾರ್ಯಕರ್ತರ ಶ್ರಮ ಕಾಣಿಸ್ತು, ಇನ್ನೊಂದು ಅವರ ಕಾರ್ಯಕರ್ತರ ಅಥವಾ ಈ ಊರಿನ ಜನರ ಮನಸ್ಸೇನಿದೆ, ದೇವಸ್ಥಾನಕ್ಕೋಸ್ಕರ ನಾವು ಜಾಗ ಬಿಟ್ಕೊಡ್ತೇವೆ ಅಂತ ಮುಂದೆ ಬಂದರು. ಅದಕ್ಕಿಂತ ದೊಡ್ಡ ತ್ಯಾಗ ಇನ್ನೊಂದು ಇರಲಿಕ್ಕಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿಯ ಆ ವಾತಾವರಣವೇ ಒಂದು ವಿಶಿಷ್ಟವಾಗಿದೆ. ಮತ್ತು ಪ್ರತಿಯೊಂದು ಕಲ್ಪನೆ ಇಲ್ಲಿ ಕೊಟ್ಟಾಗ ಅವರು ಅದನ್ನು ಸ್ವೀಕರಿಸಿದ್ದು ಅಥವಾ ಅವರ ತಲೆಯಲ್ಲಿದ್ದಂಥ ಯೋಚನೆಗಳು, ಇದನ್ನು ನೋಡಿದಾಗ ನಿಜವಾಗ್ಲೂ ಈ ಊರಲ್ಲಿ ನಾವು ಬಂದು ಸೇವೆ ಮಾಡೋದು ಒಂದು ಸಾರ್ಥಕತೆ ಇದೆ ಅಂತ ಅನಿಸ್ತದೆ. ಮತ್ತೊಂದು ವಿಚಾರ ನಾನು ಹೇಳೋದು, ನೀವು ಬೇರೆ ಊರಿನವರು ಪದ್ಯಾಣದಲ್ಲಿ ಇಷ್ಟು ಪ್ರೀತಿಯಿಂದ ನಿಮ್ಮನ್ನು ಸ್ವೀಕರಿಸಿದ್ರು, ನಿಮ್ಮ ನಾಯಕತ್ವದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಆ ದೇವರ ಆಶೀರ್ವಾದದಿಂದ ಅಂತ. ನೀವು ಹಿಂದೂ ಸಮಾಜಕ್ಕೆ ಕೊಟ್ಟಿರುವಂತಹ ಆ ಸ್ವಾರ್ಥರಹಿತವಾಗಿರುವಂತಹ ಆ ಕೆಲಸ ಕಾರ್ಯಗಳೇ ನಿಮ್ಮನ್ನು ಇಲ್ಲಿರುವಂಥ ಕೇಸರಿ ಶಕ್ತಿಗಳು ಇವತ್ತು ಇಷ್ಟು ಪ್ರೀತಿಸುವಂತೆ ಮಾಡಿದೆ ಅಂತ ತಾವು ಭಾವಿಸ್ತೀರಾ? ಖಂಡಿತ ಹೌದು ಅಂತ ನಾನು ಹೋದಲ್ಲೆಲ್ಲ ಅದನ್ನು ನೋಡ್ತಾ ಇರ್ತೇನೆ. ನಮ್ಮ ಬಗ್ಗೆ ಭಾಳ ಪ್ರೀತಿ, ಅಭಿಮಾನದಿಂದ ಕಾರ್ಯಕರ್ತರು ಬರುವಂಥದ್ದು, ಅವರು ಏನಾದ್ರು ನಾವು ಇದ್ದೀವಿ ಅಂದರೆ ಅವರು ಬಂದು ಸೇರುವಂಥದ್ದು, ಇದೆಲ್ಲ ನೋಡಿದರೆ ಭಾಳ ಖುಷಿ ಆಗ್ತದೆ. ನಮಗೆ ಯಾವುದೇ ನಿರೀಕ್ಷೆ ಇಲ್ಲದೇ ಮಾಡಿರ್ತಕ್ಕಂಥ ಕೆಲಸಗಳು. ನಾವೇನಾದರೂ ಹಿಂದೂ ಸಮಾಜಕ್ಕೆ ಕೊಡಬೇಕು, ಈ ಸಮಾಜಕ್ಕೆ ನಮ್ಮಿಂದ ಒಂದು ಕೊಡುಗೆ ಇರಬೇಕು, ಅಥವಾ ನಾವು ಯಾವ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಮಾಜದ ಕೆಲಸ ಮಾಡ್ಬೋದು ಅಂತ ಆ ಥರದ ಚಿಂತನೆಯಲ್ಲಿ, ವೃತ್ತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದಿದ್ದು. ಈಗ ಹೊಸ ಒಂದು ಸಾಮಾಜಿಕವಾಗಿ ಈ ಕೆಲಸ. ಹಿಂದೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಸಂಘಟನೆ ಅಥವಾ ಸಾಮಾಜಿಕ ಚಳುವಳಿಗಳು ಇದನ್ನೆಲ್ಲ ಮಾಡಿದ ಅನುಭವ ಇತ್ತು. ಹಾಗಾಗಿ ನನಗೆ ಸಂಘಟನೆ ಹೊಸತೇನಲ್ಲ. ಮತ್ತು ಸಾಕಷ್ಟು ಸಂಘಟನೆಗಳ ಜೊತೆಗೆ ಆ ಬಾಂಧವ್ಯ, ಒಡನಾಟ ಇರೋದರಿಂದ ಸಂಘಟನೆ ಹೇಗೆ ಕೆಲಸ ಮಾಡ್ತದೆ, ಯಾವ ರೀತಿ ಸಾಮಾಜಿಕ ಜೀವನ ಇರ್ತದೆ, ಇವೆಲ್ಲ ಏನು ಹೊಸತಲ್ಲ. ಆದರೆ ನಮ್ಮ ವೃತ್ತಿ ಜೀವನದ ಹೊರತಾಗಿ ಬಂದು ಈಗ ತೊಡಗಿಸ್ಕೊಳ್ತಿರೋದು ಇತ್ತೀಚೆಗೆ ಹೊಸದೇ ಇದು. ಹಾಗಾಗಿ ಒಂದು ಹೊಸ ಧಾರ್ಮಿಕ ಕ್ಷೇತ್ರಕ್ಕೆ ಬಂದು ಕೆಲಸ ಮಾಡುವಂಥ ಅನುಭವ ಆಗ್ತಾ ಇದೆ. ಒಬ್ಬ ಹಿರಿಯ ನ್ಯಾಯವಾದಿಗಳಾಗಿದ್ದರೂ ಕೂಡ ತಾನು ನಡೆದು ಬಂದಿರತಕ್ಕಂಥ ಕೇಸರಿಯ ಹಾದಿ, ಧರ್ಮದ ಹಾದಿ, ಆ ವೃತ್ತಿ ಜೀವನಕ್ಕೂ ಬಂದ ನಂತರವೂ ಕೂಡ ತನ್ನ ವೃತ್ತಿ ಜೀವನದ ಜೊತೆಗೆ ಧರ್ಮದ ಕಾಯಕವನ್ನು ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ
ಕೇವಲ ಪದ್ಯಾಣದಲ್ಲಿರ್ತಕ್ಕಂಥ ಬಂಧುಗಳಲ್ಲಿ ಮಾತ್ರ ನೀವು ಇರೋದಲ್ಲ, ನಮ್ಮ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಡಾಕ್ಟರ್ ಅರುಣ್ ಶ್ಯಾಮ್ ಅಂದರೆ ಯಾರು ಅಂತ ಹೇಳುವಂಥದ್ದು ಗೊತ್ತಾಗಿದೆ, ನೀವು ನಮ್ಮ ಧರ್ಮಕ್ಕೋಸ್ಕರ ಕೊಟ್ಟಿರುವಂಥ ಕಾರ್ಯದಿಂದ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಬ್ರಹ್ಮಕಲಶೋತ್ಸವದ ಆರಂಭದ ಒಂದು ಸಭೆಗೂ ಇವತ್ತು ಈ ದಿನದ ಒಂದು ಸಭೆ ನೋಡ್ತಿರ್ಬೇಕಿದ್ರೆ ಯಾವ ರೀತಿಯ ಬದಲಾವಣೆಯನ್ನು ಕಂಡಿದೆ, ಇನ್ನು ಬರ್ತಕ್ಕಂಥ ಎಲ್ಲರಿಗೂ ಕೂಡ ಯಾವ ರೀತಿ ಸ್ವಾಗತವನ್ನು ಮಾಡ್ತೀರಿ ಅಧ್ಯಕ್ಷ ನೆಲೆಯಲ್ಲಿ? ಇಲ್ಲಿ ಶುರು ಕಾರ್ಯಕ್ರಮ ನನ್ನ ಹತ್ರ ಅವರು ಬಂದು ಮಾತಾಡಿದಾಗ ನಾನು ಒಂದು ಕಾನ್ಸೆಪ್ಟನ್ನು ಹೇಳಿದೆ, ತಿಂಗಳಿಗೊಂದು, ಸಾಧ್ಯ ಆದರೆ ಒಂದು ಕಾರ್ಯಕ್ರಮ ಅಂತ ನಾವು ಮಾಡಬೇಕು. ಆ ಒಂದು ಕಾರ್ಯಕ್ರಮ ಮಾಡಿದಾಗ ಅದರಲ್ಲಿ ಒಬ್ಬರು ಸ್ವಾಮೀಜಿ ಇರಬೇಕು ಮಾರ್ಗದರ್ಶನ ಮಾಡಲಿಕ್ಕೆ, ಮತ್ತು ಒಂದಷ್ಟು ಸಂಪನ್ಮೂಲ ವ್ಯಕ್ತಿಗಳು, ಅಂದರೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಏನಾದರೂ ತನ್ನ ಮನ ಧನ ಯಾವುದಾದ್ರು ಒಂದು ರೂಪದಲ್ಲಿ ಸಹಾಯ ಮಾಡುವಂಥವರು, ಪ್ರಭಾವಿಗಳು ಮತ್ತು ಕಾರ್ಯಕರ್ತರು ಎಲ್ಲರನ್ನು ಸೇರಿಸಿ ನಾವು ಕಾರ್ಯಕ್ರಮವನ್ನು ಮಾಡಿದಾಗ ಈ ಊರಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಒಂದು ಹವಾ ಹೇಳ್ತದೆ ಅಂತ ಹೇಳ್ತೀವಲ್ಲ, ಜನರಲ್ಲಿ ಒಂದು ವೈಬ್ರೇಷನ್. ಮುಂದೆ ಏನೋ ಬ್ರಹ್ಮಕಲಶದ ಕಾರ್ಯಕ್ರಮ ಬರ್ತಾ ಇದೆ ಅಂದಾಗ ಮಾನಸಿಕವಾಗಿ ಅವರೊಂದು ತಯಾರಾಗಬೇಕು ಅಂತ. ಸೊ ಸಣ್ಣ 2-3 ಕಾರ್ಯಕ್ರಮ, 4 ಕಾರ್ಯಕ್ರಮ ಆಗಿ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಈಗ ಹೆಜ್ಜೆ ಇಡ್ತಾ ಇದ್ದೀವಿ. ಆ ಥರದಲ್ಲಿ ನಾವು ಆಯೋಜನೆ ಮಾಡಿರತಕ್ಕಂಥದ್ದು. ಈಗಾಗಲೇ 3-4 ಜನ ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರಿ ಕಾರ್ಯಕ್ರಮದಲ್ಲಿ. ಅವರೆಲ್ಲ ಬಂದಾಗ ಈ ಊರಿನಲ್ಲಿ ಒಂದು ವಾತಾವರಣವೇ ಬದಲಾಗಿದೆ. ಇವತ್ತು ಇದೊಂದು ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಒಂದು ಸಣ್ಣ ಹಳ್ಳಿಯಾಗಿದ್ದಂಥದ್ದು ಇವತ್ತು ಡಿಲ್ಲಿ ತನಕ ಸೌಂಡ್ ಮಾಡ್ತಾ ಇರತಕ್ಕಂಥ ಒಂದು ಕ್ಷೇತ್ರ ಇದು ಆಗಿ ಬೆಳೀತಾ ಇದೆ. ಹಾಗಾಗಿ ನಮಗೆಲ್ಲ ಅದರ ಬಗ್ಗೆ ಬಹಳ ಅಭಿಮಾನ, ಹೆಮ್ಮೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ. ಪದ್ಯಾಣದ ಕ್ಷೇತ್ರದ ಶಕ್ತಿ ಏನು ಅನ್ನೋದನ್ನ ಇಡೀ ಜಗತ್ತು ನೋಡುವ ಕಾರಣಕ್ಕೆ ಬೇಕಾಗಿ ತಮ್ಮನ್ನ ಈ ಕ್ಷೇತ್ರದ ಅಧ್ಯಕ್ಷ ಸ್ಥಾನವನ್ನಾಗಿಸಿ ಇವತ್ತು ಹಳ್ಳಿಯಿಂದ ಡಿಲ್ಲಿವರೆಗೂ ಕೂಡ ಪದ್ಯಾಣದ ವಿಚಾರಗಳು ತಲುಪಿದೆ ಅಂತ ಹೇಳಿದ್ರೆ ಆ ಭಗವಂತ ಎಷ್ಟು ಶಕ್ತಿಯುತವಾಗಿ ಭಕ್ತರನ್ನ ಸದಾಕಾಲವು ರಕ್ಷಣೆ ಮಾಡ್ತಾರೆ, ಹಾಗೆ ಅವರ ಪರವಾಗಿದ್ದಾರೆ ಅಂತ ಹೇಳೋದು ಗೊತ್ತಾಗಿದೆ. ಸೊ ಭಾಳ ಚೆನ್ನಾಗಿರುವಂತಹ ಮಾತುಗಳನ್ನು ವ್ಯಕ್ತಪಡಿಸಿದ್ದೀರಿ. ಕೊನೆಯದಾಗಿ ಈ ಪದ್ಯಾಣದ ಬ್ರಹ್ಮಕಲಶೋತ್ಸವದ ಬಗ್ಗೆ ನಮ್ಮ ಎಲ್ಲ ಬಂಧುಗಳಿಗೆ ಹೇಳೋದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಇಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಸ್ವರೂಪ ಇದೊಂದು ಸಾಂಸ್ಕೃತಿಕ ಏನು ನಗರಿ ಅಂತ ಕರೆದ್ವಿ ನಾವು, ಅಥವಾ ಒಂದು ಹಳ್ಳಿ ಅಂತ ಕರೆದ್ವಿ. ಈಗ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇಲ್ಲಿ ಕಲಾವಿದರಿಗೆ ಅಥವಾ ಇದಕ್ಕೆ ಪ್ರೋತ್ಸಾಹನೂ ಕೊಡಬೇಕು. ಯಾಕೆಂದರೆ ಕಲೆಯ ಆರಾಧನೆ ಆದಂಥ ಕ್ಷೇತ್ರ ಇದು, ಜಾಗ ಇದು. ಅಂದರೆ ಈಗಾಗಲೇ ಹೇಳಿದೆ ನಾನು, ಒಂದು ಸಂಗೀತ ಗ್ರಾಮ ಅಂತ ಇದ್ದರೆ ಅದು ಪದ್ಯಾಣ ಅಂತ. ಇಲ್ಲಿ ಹಾಗಾಗಿ ಸ್ಥಾನೀಯವಾಗಿರುವಂಥ ಕಲಾವಿದರಿಗೆ ರಾಜ್ಯ ಮಟ್ಟದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಕೂಡ ಇಲ್ಲಿ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕಿದ್ದಾರೆ. ಇನ್ನು ಸಾಮಾಜಿಕ ವ್ಯಕ್ತಿಗಳು ಕೂಡ ಹಾಗೆ, ನಮ್ಮ ಸ್ಥಳೀಯ ನಾಯಕರಿಂದ ಹಿಡಿದು ಡೆಲ್ಲಿ ಮಟ್ಟದ ನಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ಸ್ಥಳೀಯ ಸ್ವಾಮೀಜಿಗಳಿಂದ ಹಿಡಿದು ರಾಷ್ಟ್ರ ಮಟ್ಟದ ಅಥವಾ ಜಾಗತಿಕ ಮಟ್ಟದಲ್ಲಿ ಏನು ಕೆಲಸ ಮಾಡ್ತಿರ್ತಕ್ಕಂಥ ಸಂತರು ಕೂಡ ಬಂದು ಭಾಗವಹಿಸಲಿಕ್ಕಿದ್ದಾರೆ. ಹಾಗಾಗಿ ಇದು ನೀವು ಈಗಲೇ ಹೇಳಿದಾಗೆ ಹಳ್ಳಿಯಿಂದ ಡೆಲ್ಲಿಯ ಮಟ್ಟಕ್ಕೆ ಈ ಕಾರ್ಯಕ್ರಮ ಹೋಗ್ತಾ ಇದೆ. ಇದರ ಜೊತೆಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಏನಂದರೆ ಇದು ಮಹಾಲಿಂಗೇಶ್ವರನ ಕ್ಷೇತ್ರ, ಶಿವನ ಕ್ಷೇತ್ರ. ನಾವು ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ಅಂತ ಏನು ಕೇಳಿದ್ದೇವೆ, ಅದೇ ಥರ 11 ಏಕಾದಶಾಧಿಕ ನದಿಗಳ ತೀರ್ಥವನ್ನು ನಮ್ಮ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ ತಂದು ಸಂಗಮ ಮಾಡಿ ಅಲ್ಲಿಂದ ಮೆರವಣಿಗೆ ಮೂಲಕ ಹೊರೆ ಕಾಣಿಕೆ ಅಥವಾ ಹಸಿರುವಾಣಿಯ ಜೊತೆಗೆ ಮೆರವಣಿಗೆ ಮಾಡಿ ಸಂಗಮ ಕ್ಷೇತ್ರದಿಂದ ಹೊರಟು ಮಹಾಲಿಂಗೇಶ್ವರನಿಗೆ ಪುತ್ತೂರಿನ ಸಮ್ಮುಖದಲ್ಲಿ ಬಂದು ಅಲ್ಲಿ ಕೂಡ ಒಂದು ಆರತಿಯಾಗಿ ಅಲ್ಲಿ ಕೂಡ ಹೊರೆ ಕಾಣಿಕೆ ಇದನ್ನು ಸೇರಿಸಿ ಅಲ್ಲಿಂದ ವಿಟ್ಲ ಪಂಚಲಿಂಗೇಶ್ವರನ ಸನ್ನಿಧಿಗೆ ಬಂದು ಅಲ್ಲಿಂದ ಮತ್ತೆ ಒಂದು ಆರತಿ, ಅಲ್ಲಿಯ ಹೊರೆ ಕಾಣಿಕೆಗಳೆಲ್ಲ ಜೊತೆ ಸೇರಿ ಈ ರೀತಿ ಒಟ್ಟಾಗಿ ಬಂದು ಪದ್ಯಾಣ ಕ್ಷೇತ್ರಕ್ಕೆ 11ಕ್ಕೂ ಅಂದರೆ ಏಕಾದಶಾಧಿಕ ನದಿಗಳ ತೀರ್ಥ ಇಲ್ಲಿ ಬಂದು ಅದರಿಂದ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಇದು ವಿಶೇಷ. ಮೋಸ್ಟ್ಲಿ ಇಂಥದ್ದೊಂದು ಕಾನ್ಸೆಪ್ಟನ್ನು ನಾವು ಸುತ್ತಮುತ್ತ ಎಲ್ಲೂ ನೀವು ಕೇಳಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಆದರೆ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಈ ಬ್ರಹ್ಮಕಲಶದಲ್ಲಿ ವಿಶೇಷ ಇದು ಏಕಾದಶಾಧಿಕ ನದಿಗಳ ತೀರ್ಥದಿಂದ ಬ್ರಹ್ಮಕಲಶ ಆಗುವಂಥದ್ದು. ಇದೊಂದು ಹೊಸ ಪರಿಕಲ್ಪನೆ. ಸೊ ಇದಕ್ಕೆ ಎಲ್ಲರ ಸಹಕಾರವನ್ನು ಕೇಳ್ತೇವೆ. ಮತ್ತು ಸಮಾಜ ಬಾಂಧವರು, ಎಲ್ಲ ಹಿಂದೂ ಬಾಂಧವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಬೇಕು, ಪುನೀತರಾಗಬೇಕು, ಪಾವನರಾಗಬೇಕು. ಇಲ್ಲಿರುವಂಥ ಕಾರ್ಯಕರ್ತರ ಜೊತೆಗೆ ಅವರು ಕೂಡ ಸೇರಿ ಕೆಲಸ ಮಾಡುವಂಥ ಅವಕಾಶ, ಸೇವೆಗೆ ಕೂಡ ಅವಕಾಶ ಇದೆ. ನಾವು ಒಂದು ಹೊಸ ಕಾನ್ಸೆಪ್ಟನ್ನು ಇಲ್ಲಿ ಏನು ಮಾಡಿದ್ದೀವಿ ಅಂದರೆ, ಒಂದು ದಿವಸ ಒಂದು ಗ್ರಾಮದ ಸೇವೆ ಅಂತ ಒಟ್ಟು ಬ್ರಹ್ಮಕಲಶದ ಈ 30ರಿಂದ 6ನೇ ತಾರೀಕು 7ನೇ ತಾರೀಕು ತನಕ ನಡೆಯುವ ಕಾರ್ಯಕ್ರಮದಲ್ಲಿ ಒಂದೊಂದು ಗ್ರಾಮಕ್ಕೆ ಒಂದೊಂದು ದಿವಸ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ. ಇದರಿಂದಾಗಿ ಸಂಘಟನೆ ಗಟ್ಟಿಯಾಗಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಹಾಗಾಗಿ ಒಂದೊಂದು ಗ್ರಾಮದ ಪ್ರಾತಿನಿಧ್ಯ ಒಂದೊಂದು ದಿವಸ ಇರ್ತದೆ.
ಅವರೇ ಆ ದಿವಸ ಇಲ್ಲಿ ಬ್ರಹ್ಮಕಲಶವನ್ನು ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ತುಂಬ ಧನ್ಯವಾದ. ತುಂಬ ಸಮಯದಿಂದ ನಿಮ್ಮ ಜೊತೆ ಮಾತಾಡಬೇಕು ಅಂತಿತ್ತು, ಆದರೆ ಇದು ಶಿವನ ಸನ್ನಿಧಾನದಲ್ಲೇ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಭಾಳ ಚೆನ್ನಾಗಿ ಎಲ್ಲರ ಮನವನ್ನು ಮುಟ್ಟುವಂಥ ರೀತಿಯಲ್ಲಿ ನಿಮಗೆ ಸಿಕ್ಕಿರುವಂಥ ಅವಕಾಶವನ್ನು ನಿಮ್ಮ ಮನಸ್ಸಿನ ಮಾತನ್ನು ವ್ಯಕ್ತಪಡಿಸಿದ್ದೀರಿ. ಸೊ ನಾವೆಲ್ಲ ಕೂಡ ಮಾರ್ಚ್ 30ರಿಂದ ಏಪ್ರಿಲ್ 6ರವರೆಗೆ ನಡೀತಕ್ಕಂಥ ಪದ್ಯಾಣದ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಳೋಣ. ಹಳ್ಳಿಯಿಂದ ಈ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಡಿಲ್ಲಿಯಲ್ಲೂ ಸದ್ದು ಮಾಡ್ತಾ ಇದೆ ಅಂತ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಡಾಕ್ಟರ್ ಅರುಣ್ ಶಾಮಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿ ತುಂಬಿದ ಧನ್ಯವಾದ. ಥ್ಯಾಂಕ್ ಯು ಸರ್. ಇನ್ನಷ್ಟು ಅವಕಾಶಗಳು ನಿಮಗೆ ಕೊನೆಯದಾಗಿ 7ನೇ ತಾರೀಕು ಕಾರ್ಯಕರ್ತರದೊಂದು ದೊಡ್ಡದಾದ ಸಮಾವೇಶ ಕೂಡ ಆಯೋಜನೆ ಮಾಡಿದ್ದೇವೆ. ಅದಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು ಅಂತ ನಮ್ಮದೊಂದು ಪ್ರಾರ್ಥನೆ ಇದೆ. ಖಂಡಿತ ಧನ್ಯವಾದ. ಸಿಗೋಣ ಸರ್ ಮತ್ತೊಮ್ಮೆ. ಥ್ಯಾಂಕ್ ಯು ಸೋ ಮಚ್.